ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಳುಗ್ತಾ ಇರೋರಿಗೆ ಹುಲ್ ಕಡ್ಡಿ ಆಸರೆ ಅನ್ನೋಂಗೆ ಮಾವಯ್ಯ ನನ್ನ ಮೇಲೆ ಕೋಪ ಮಾಡಿಕೊಂಡು ಮಾತಾಡದೆ ಇರೋ ಟೈಮಲ್ಲಿ ಅವ್ರ ಜೊತೆ ಪ್ರಚಾರಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾ ದೇವ್ರೆ. ಹಂಗೆ ಅವ್ರ ಎಲೆಕ್ಷನಲ್ಲಿ ಗೆಲ್ಲಬೇಕು. ಅವ್ರ ಒಳ್ಳೆತನ, ಅವ್ರ ನಿಸ್ವಾರ್ಥ ಗುಣಕ್ಕೆ ಜನರೆಲ್ಲ ಅವ್ರಿಗೆ ಓಟ್ ಹಾಕಂಗೆ ಮಾಡಪ್ಪ. ನನಗಾಟೆ ಸಾಕು. ಒಳ್ಳೆಯವ್ರಿಗೆ ಒಳ್ಳೇದೇ ಆತೈತೆ ಅನ್ನೋದನ್ನ ನೀನು ನಿರೂಪಿಸಿ ಎಲ್ಲರಿಗೂ ಒಳ್ಳೇದೇ ಮಾಡು. ಹಂಗೆ ಅಪ್ಪ ಮಗನ ಮಧ್ಯೆ ಮುಡಿರೋ ಬಿರ್ಕು ಆದಷ್ಟು ಬೇಗ ಸರಿ ಹೋಗಂಗೆ ನೀನೇ ಮಾಡಬೇಕು ಅಂತ ಹೇಳ್ತಾ ದೇವ್ರ ಫೋಟೋಗೆ ಕೈ ಮುಗಿತಾ ಇರ್ತಾಳೆ ವಿದ್ಯಾ. ಸಾವಿತ್ರಿ ಬರ್ತಾ ಇರ್ತಾಳೆ. ಎದುರುಗಡೆ ಅಜ್ಜಮ್ಮ ಗ್ಲಾಸ್ ಇಟ್ಕೊಂಡು ಕಷಾಯ ಹಿಡ್ಕೊಂಡು ಬರ್ತಾ ಇರ್ತಾರೆ. ಅವ್ವ ಏನವ್ವ ಇದು ಅಂತ ಸಾವಿತ್ರಿ ಕೇಳ್ತಾಳೆ. ಕಾಣಕ್ಕಿಲ್ಲೇನೆ ಕಷಾಯ ಅಂತ ಹೇಳ್ತಾಳೆ ಅಜ್ಜಮ್ಮ. ಕಷಾಯನ ಯಾರ್ಗಮ್ಮಮ್ಮ ಅಂತ ವಿನಂತಿ ಕೇಳ್ತಾಳೆ. ಇನ್ಯಾರ್ಗೆ? ಅಲ್ಲಿ ಆಚೆ ಶೆಡ್ಡಲ್ಲಿ ಅವಳಲ್ಲ, ಅವಳಿಗೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಲ್ಲ, ಅವಳೇನ್ ಮಹಾರಾಣಿ, ಹಂಗೆ ನೀನೇ ಕಷಾಯ ಮಾಡ್ಕೊಡ್ಬೇಕು ಅಂತ ವಿನಂತಿ ಹೇಳ್ತಾಳೆ. ನಾನು ಮಾಡ್ಕೊಡ್ತಾ ಇರೋದು ಅವಳಿಗಲ್ಲ, ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ನಮ್ಮ ವಂಶದ ಕುಡಿಗೆ. ಇದೆಲ್ಲ ನಿಮ್ಗೆ ಗೊತ್ತಾಗಕ್ಕಿಲ್ಲ, ದಾರಿ ಬಿಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಸಾವಿತ್ರಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡು ಸಾವಿತ್ರಿನ್ನು ವಿನಂತಿ ಮುಖ ನೋಡ್ಕೊಂತಾರೆ. ಅದ್ಯಾಕೆ ಹಿಂಗ್ ಮುಖ ನೋಡ್ಕೊಂಡಿರೆ, ದಾರಿ ಬಿಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಯ್ಯೋ ಅವ್ವ, ಅದಕ್ಕೆ ನೀನೇ ಯಾಕೆ ಹೋಗ್ಬೇಕು, ಕೊಡು ನಾನೇ ತಗೊಂಡೋಗಿ ಕೊಡ್ತೀನಿ ಸಾವಿತ್ರಿ ಹೇಳ್ತಾಳೆ. ಏನೇ ಇದು, ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹುಟ್ಟಿದನೋ ಹೆಂಗೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಇದ್ಯಾಕವ್ವ ಹಿಂಗ್ ಕೇಳ್ತಾ ಇದೀಯ ಅಂತ ಸಾವಿತ್ರಿ ಕೇಳ್ತಾಳೆ. ಯಾವತ್ತೂ ಇಲ್ದಿದ್ದು ಇವತ್ತು ಹೆಂಗೆ ಅವಳ ಮೇಲೆ ಪ್ರೀತಿ ಹುಟ್ಟುಬಿಡ್ತು ಅಂತ ಅಜ್ಜಮ್ಮ ಕೇಳ್ತಾಳೆ. ಅವಳ ಮೇಲೆ ನಾನೇ ಪ್ರೀತಿ ತೋರಿಸ್ಲಿ, ನೀನೇ ಹೇಳ್ದಲ್ಲ ಅವಳು ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ ಅಂತ. ಜೊತೆಗೆ ನೀನ್ ಯಾಕೆ ಪಾಪ ಕಷ್ಟಪಡ್ಬೇಕು ಅಂತ ಕಾರಣಕ್ಕೋಸ್ಕರ ಕೊಟ್ಬಿಟ್ಟು ಬರ್ತೀನಿ ನಾನು ಅಂತ ಸಾವಿತ್ರಿ ಕೇಳ್ತಾಳೆ. ಸರಿ, ಅವಳಿಗೆ ಕಣ್ಣು ಮುಚ್ಕೊಂಡು ಕುಡಿಯಕ್ಕೆ ಹೇಳು ಅಂತ ಅಜ್ಜಮ್ಮ ಹೇಳ್ತಾಳೆ. ಅಯ್ಯೋ, ನಾನೇ ಮುಂದ್ಗಡೆ ನಿಂತ್ಕೊಂಡು ಕುಡಿಸ್ಬಿಟ್ಟು ಬರ್ತೀನಿ ಸರಿನಾ ಅಂತ ಸಾವಿತ್ರಿ ಹೇಳ್ತಾಳೆ. ಅಯ್ಯೋ, ಬಿಸಿ ಇದೆಯೇ, ಎರ್ಗಾಲ್ ತಕ ಅಂತಾಳೆ ಅಜ್ಜಮ್ಮ. ಎರ್ಗಾಲಿ ಕೊಡು ಅಂತ ಈಸ್ಕೊಂತಾಳೆ ಸಾವಿತ್ರಿ. ಈಸ್ಕೊಂಡು ಬಿಸಿ ಇರೋ ರೀತಿ ಡ್ರಾಮನ್ನು ಆಡ್ತಾಳೆ. ಅಜ್ಜಮ್ಮ ಹೋದ ತಕ್ಷಣನೇ ಇತ್ ಕಡೆ ಬರೋಂಗೆ ಬಂದ್ಬಿಟ್ಟು ನಿಂತ್ಕೊಂಡು, ವಿನಂತಿ, ಆವತ್ತೇ ಆಗ್ದಂಗೆ ಇವತ್ತು ಎಡವಟ್ಟಾಗೋದು ಬೇಡ, ನೀನು ಹೋಗಿ ನಾಟಿ ಔಷಧಿ ಬೆರೆಸ್ಕೊಬಾ ಹೋಗು ಅಂತ ಸಾವಿತ್ರಿ ಹೇಳ್ತಾಳೆ. ಸರಿ ಕಣವ್ವ ಅಂತ ವಿನಂತಿ ಹೋಗ್ತಾಳೆ. ಅವ್ವ ಬೆರೆಸ್ಕೊ ಬಂದಿದ್ದೀನಿ ತಗೋ ಅಂತ ಹೇಳಿ ವಿನಂತಿ ಆ ಗ್ಲಾಸನ್ನ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಸಾವಿತ್ರಿನು ವಿನಂತಿ. ಸರಿ, ನಾನು ಹೋಗಿ ಇದನ್ನ ಅವಳಿಗೆ ಕುಡಿಸ್ಬಿಟ್ಟು ಬರ್ತೀನಿ, ಆಮ್ಯಾಕೆ ತಾನಾಗಿ ಅವಳ ಮೈ ಇಳ್ದೋತದೆ ಅಂತ ಹೇಳಿ ಹೊರಟೋಗ್ತಾಳೆ ಸಾವಿತ್ರಿ. ವಿದ್ಯಾ ಅನ್ಕೊಂಡು ಅವಳಿರೋ ಶೆಡ್ ಹತ್ರ ಬರ್ತಾಳೆ. ತಗಳವ್ವ ಕಷಾಯವ, ಅವ್ವ ಕಟ್ ಕಳ್ಸಿದ್ದಾರೆ ಅಂತ ಕೊಡಕ್ ಹೋಗ್ತಾಳೆ ಸಾವಿತ್ರಿ. ಇವ್ರು ಇಟ್ಟೊಂದ್ ಪ್ರೀತಿಯಿಂದ ಕಷಾಯ ತಂದವ್ರೆ ಅಂದ್ಮೇಲೆ ಎಲ್ಲೋ ಅನುಮಾನದ ವಾಸನೆ ಬರ್ತದಲ್ಲ ಅಂತ ಮನಸ್ನಲ್ಲೇ ಅನ್ಕೊಂತಿರ್ತಾಳೆ ವಿದ್ಯಾ. ಅನುಮಾನ ದಿಟನೇ ಕಣೆ, ಬಸ್ರಿ ಅನ್ನ ನೆಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಲ್ವೇ, ನೋಡು ಇವತ್ತು ಅದಕ್ಕೆ ಮುಕ್ತಿ ಕಾಣಿಸ್ತೀನಿ ಅಂತ ಸಾವಿತ್ರಿ ಮನಸ್ಸಲ್ಲಿ ಅನ್ಕೊಂತಿರ್ತಾಳೆ. ಏನಿವತ್ತು ಇದ್ದಕ್ಕಿದ್ದಂಗೆ ಇಟ್ಟೊಂದ್ ಪ್ರೀತಿ ತೋರಿಸ್ತಾ ಇದ್ದೀರಾ ಅಂತ ವಿದ್ಯಾ ಕೇಳ್ತಾಳೆ. ನೋಡವ್ವ, ನಮಗ್ ಗೊತ್ತಿಲ್ದಿದ್ದಾನೋ ಮಣ್ಣು ತಿನ್ನ ಕೆಲಸ ಮಾಡಿ ನಮ್ಮ ಅಣ್ಣನ ಕೆಟ್ಟ ಹೆಸರು ಬಂದ್ಬಿಡ್ತು. ಎಲ್ಲವ ಸರಿ ಮಾಡಿ ನಮಗೆ ಕೆಟ್ಟ ಹೆಸರು ಬರ್ದಿದ್ದಂಗೆ ಒಳ್ಳೇದು ಮಾಡಿದ್ಯಲ್ಲ, ಆ ಕೃತಜ್ಞತೆಗೆ. ಅದು ಅಲ್ದಯ್ಯ, ನಿನ್ನ ಹೊಟ್ಟೆ ಒಳಗೆ ನಮ್ಮ ವಂಶದ ಕುಡಿಯದೆ, ಅದರ ಆರೋಗ್ಯನೂ ಸಂದಾಗಿರ್ಬೇಕಲ್ವೇ. ನೀನೇನೇ ತಪ್ಪು ಮಾಡಿದ್ರು ಆ ಮಗು ಮೇಲೆ ಪ್ರೀತಿ ಇದ್ದೇ ಇರ್ತೈತೆ ಅಂತ ಸಾವಿತ್ರಿ ಹೇಳ್ತಾಳೆ. ಅದ್ ಸರಿ, ಇದು ಅಜ್ಜಿ ಕೊಟ್ಟಿರೋ ಕಷಾಯ ತಾನೆ? ವಿದ್ಯಾ ಹೇಳ್ತಾಳೆ. ಯಾಕೆ ಅನ್ಮನನೇ, ಅವನ್ನ ಕರೀಲೇಳು ಅಂತ ಹೇಳ್ತಾಳೆ ಸಾವಿತ್ರಿ. ಅದೆಲ್ಲ ಏನು ಬೇಡ, ನಾನು ನಿಮ್ಮನ್ನ ನಂಬುತ್ತೀನಿ, ಕೊಡಿ ಅಂತ ಇಸ್ಕೊಂತಾಳೆ ವಿದ್ಯಾ. ಇವತ್ ನೀನು ನಮ್ಮ ಅಣ್ಣ ಗೆಲ್ಬೇಕು ಅಂತ ಪ್ರಚಾರ ಕೊಂಟಿದೀಯಾ, ಅದರಿಂದ ಹೊಟ್ಟೆಗಿರೋ ಮಗುಗೆ ಏನೂ ಆಗ್ಬಾರ್ದಲ್ವೇ, ಅದಕ್ಕೆ ಕುಡಿ ಅಂತಾಳೆ ಸಾವಿತ್ರಿ. ಸರಿ ಅಂತ ಕುಡಿತಾಳೆ ವಿದ್ಯಾ. ಕುಡಿ ಇವತ್ ಸಂಜೆ ಹೊತ್ತಿಗೆ ನಿನ್ನ ಹೊಟ್ಟೆಯಲ್ಲಿರೋ ಮಗು ಕತೆ ಮುಗೀತು ಅಂತ ಸಾವಿತ್ರಿ ಮನ್ಸಲ್ಲಿ ಅನ್ಕೊಂತಿರ್ತಾಳೆ. ಸರಿ ಕಣವ್ವ, ರೆಡಿಯಾಗಿ ಪ್ರಚಾರಕೊಂಡು ಅಲ್ಲೆಲ್ರೂ ಕಾಯ್ತವ್ರೆ ಅಂತ ಸಾವಿತ್ರಿ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಒಂದೇ ದಿನಕ್ಕೆ ಈಟೊಂದು ಬದಲಾವಣೆನಾ, ಹಂಗಾರೆ ಎಲ್ಲೋ ಏನೋ ಮಿಸ್ ಹೊಡಿತದೆ, ಏನಿರ್ಬೋದು ಅಂತ ವಿದ್ಯಾ ಅನ್ಕೊಂತಿರ್ತಾಳೆ. ಗೋವಿಂದೇಗೌಡ್ರು ಅಣ್ಣ ಟೈಮ್ ಆಯ್ತೈತೆ ಅಂತ ಹೇಳ್ತಿರ್ತಾನೆ. ಬಂದೆ ಅಂತ ಶಿವರಾಮೇಗೌಡ್ರು ರೆಡಿಯಾಗಿ ಬರ್ತಾ ಇರ್ತಾರೆ. ಅಲ್ಲಿಗೆ ಈಶ್ವರಿ ಮಗಳು ಸಾವಿತ್ರಿ ಮಗಳು ಅಜ್ಜಮ್ಮ ಬರ್ತಾರೆ. ಬಾವ, ಹೈಕಮಾಂಡು ಮಿನಿಸ್ಟ್ರು ಏನ್ ಬೇಕಾದ್ರೂ ಹೇಳಿ, ಆದ್ರೆ ನೀವುವೇ ಅವಳನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋಗೋಕೆ ಒಪ್ಕೊಂಡಿದ್ದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ನಾವೀಗ ಮಾಡಿದ್ರೆ ನಾವೇ ತಲೆ ಮೇಲೆ ಇಕ್ಕೊಂಡು ಮೆರ್ಸದಂಗ ಆಗಕ್ಕಿಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ನೀವೆಲ್ಲ ಇಂಥ ಮಾಡಬಾರ್ದು ಕೆಲಸ ಮಾಡ್ದಿರ ಇದ್ದಿದ್ರೆ ಇಂಥ ಸ್ಥಿತಿ ಯಾಕೆ ಬರ್ತಿತ್ತು? ಈಶ್ವರಿ, ನೀನ್ ಮಾಡಿರೋ ಮಣ್ಣು ತಿನ್ನೋ ಕೆಲಸದಿಂದ ಇವತ್ ನನ್ ಮಗ ಅವಳನ್ನ ಜೊತೆಗೆ ಕರ್ಕೊಂಡೋಗ್ಬೇಕಾಗ್ತದೆ, ಚುನಾವಣೆಯಲ್ಲಿ ಅವಳ ಸಹಾಯ ತಗೋಬೇಕಾಗೈತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವಳು ಹೋಗೋದನ್ನ ತಪ್ಸಕ್ ಆಗಕ್ಕಿಲ್ಲ ಅಂತ ಗೊತ್ತಿದ್ರು ಅದನ್ನೇ ಹೇಳಿ ಉಗಿಸ್ಕೊಂತ ಇರೋದ್ ನೋಡು ಅಂತ ಸಾವಿತ್ರಿ ಹೇಳ್ತಾಳೆ. ಅಯ್ಯೋ, ನಾವೇನ್ ಬೈಸ್ಕೊಂತ ಇಲ್ಲಲ್ಲ, ಸುಮ್ನೆ ನಿತ್ಕೊಳ್ಳವ್ವ ಅಂತ ವಿನಂತಿ ಹೇಳ್ತಾಳೆ. ಅಣ್ಣ, ಇವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಡ್ ಕುತ್ಕೋಬೇಡ, ನಡಿ ನಮ್ಗೆ ಟೈಮ್ ಆತೈತೆ ಹೊಂಡವ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಅಲ್ಲಪ್ಪ, ಹೋಗೋದಕ್ಕೆ ಮುಖ್ಯವಾಗಿ ಬರ್ಬೇಕಾದರೆ ಬಂದಿಲ್ಲಲ್ಲ,
ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ ನಾನು ಬಂದೆ ಅಂತ ಭದ್ರ ಬರ್ತಾನೆ. ಮಾವಯ್ಯ ನಾನು ಸಿದ್ಧ ಆಗಿದ್ದೀನಿ ಅಂತ ವಿದ್ಯಾ ಬರ್ತಾಳೆ. ಸರಿ ಕಣ್ರಪ್ಪ, ಹುಷಾರು, ಒಳ್ಳೇದಾಗ್ಲಿ ಅಂತ ಅಜ್ಜಮ್ಮ ಹೇಳ್ತಾರೆ. ಪ್ರಚಾರಕ್ಕೆ ಭದ್ರ, ವಿದ್ಯಾ ಮತ್ತೆ ಅವ್ರ ಮಾವಂದಿರು ಮತ್ತೆ ಕ್ವಾಟ್ಲೆ ಎಲ್ಲರೂ ಹೋಗ್ತಾರೆ. ಈಶ್ವರಿ ಮಕಾನ್ ನೋಡ್ಕೊಂಡು ಅಜ್ಜಮ್ಮ ಹೊರಡ್ತಾಳೆ ಅಲ್ಲಿಂದ. ವಿನಂತಿನ ಸಾವಿತ್ರಿನೂ ಹೊರಡ್ತಾರೆ. ಅವ್ವ ಏನವ್ವ ಇದು, ಬೆಳಗ್ಗೆನೆ ನಮ್ಗೆಲ್ರು ಹೆಂಗ್ ಬೈತಾವ್ರೆ ಅಂತ ಚಿತ್ರ ಹೇಳ್ತಾಳೆ. ಬೈಲಿ ಬಿಡೆ, ಟೈಮ್ ಹಂಗಾಡಿಸ್ತೈತೆ. ಸದ್ಯಕ್ಕೆ ಅವಳನ್ನ ಮನೆಯಿಂದ ಆಚೆಗಿಟ್ಟಿದ್ದೀವಿ. ನಮ್ಮ ಟೈಮ್ ಸಂದಾದ್ರೆ ಊರಿಂದನೇ ಆಚೆಗಿಡೋಣ ಅಂತ ಈಶ್ವರಿ ಹೇಳ್ತಾಳೆ. ಪ್ರಚಾರಕ್ಕಂತ ಶಿವರಾಮೇಗೌಡರು ಹಳ್ಳಿ ಕಡೆ ಬರ್ತಾ ಇರ್ತಾರೆ ಟೆಂಪೋದಲ್ಲಿ. ಊರಿನ ವ್ಯಕ್ತಿಗಳು ರಚೆ ಮೇಲೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಣ್ಣ ಇಲ್ಲಿಂದ ನಾವೇ ಪ್ರಚಾರ ಶುರು ಮಾಡ್ಕೊಂಡನ್ವೇ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಶಿವರಾಮೇಗೌಡರು ಕತ್ತಲ್ಲೇ ಸನ್ನೆ ಮಾಡ್ತಾರೆ. ಮಾನ್ಯ ಮತ ಬಾಂಧವರೇ, ಅಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರಾದ ಶಿವರಾಮೇಗೌಡರು ಮತಯಾಚಿಸಲು ನಿಮ್ಮೂರಿಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಶಿವರಾಮೇಗೌಡರ ಸಿಂಹದ ಮಕದ ಉಂಗುರದ ಗುರುತಿಗೆ ನೀಡಿ ಅವರನ್ನು ಅತ್ಯಧಿಕ ಮತಗಳಿಂದ ಜಯಶೀಲರನ್ನಾಗಿ ಮಾಡಿ ನಿಮ್ಮೆಲ್ಲರ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಹಗ್ಗ ತಗೊಂಡು ಬಂದ್ರಲ್ಲ ಅಂತ ರಚ್ಚೆಕಟ್ಟೆ ಹತ್ರ ಇರೋರು ಬರ್ತಾರೆ. ಮಾದೇವಣ್ಣ ನಿತ್ಕೋ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ಹಗ್ಗ ತಗೊಂಡು ಎಲ್ಲಿಗೆ ಹಗ್ಗ ತಗೊಂಡು ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ ಅಲ್ಲಿ ಆ ಊರಿನ ಮಹಿಳೆ ಒಬ್ಳು. ಅವ್ರನ್ನ ಊರಿಂದ ಕುಡ್ದು ಅಂತ ವಾಪಸ್ ಕಳಿಸಿದ್ರುವೆ ಇವತ್ತು ಪ್ರಚಾರಕ್ಕೆ ಊರೊಳಕ್ಕೆ ಬತ್ತವ್ರೆ ಅಂತ ಊರಿನವ್ರು ಹೇಳ್ತಾರೆ. ಗೌಡ್ರದ್ದೇನು ತಪ್ಪಿಲ್ಲ ಅಂತ ಅವ್ರ ಸೊಸೆನೆ ಬಂದು ಹೇಳ್ಮೇಕೆ ಇನ್ನಿಂದೇನೋ ಅಂತ ಕೇಳ್ತಾಳೆ ಊರಿನವಳು. ಹಂಗಂತ ಹೇಳಿ ಮುಂದಕ್ಕೆ ಹೋಗ್ತಾಳೆ ಟೆಂಪೋ ಮುಂದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು. ಏನ್ ಜಯಮ್ಮ ಚೆನ್ನಾಗಿದ್ದೀಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಗೌಡ್ರೆ ಸಂದಾಕಿದ್ದೀನಿ ಅಂತ ಹೇಳ್ತಾಳೆ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಮ್ಮ ಅಣ್ಣನ ಬಗ್ಗೆ ಇಲ್ಲೂ ಸಲ್ಲದ ಸುದ್ದಿ ನಬ್ಸಿ ಅವ್ರನ್ನ ಸೋಲಿಸ್ಬೇಕಂತ ವಿರೋಧ ಪಕ್ಷದವರು ಷಡ್ಯಂತ್ರ ಮಾಡಿದ್ರು. ಆದ್ರೆ ಇವರೆಲ್ಲ ಹೇಳ್ದಂಗೆ ನಮ್ಮ ಮನೇಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಜೊತೆ ಪ್ರಚಾರಕ್ಕೆ ನಮ್ಮನೆ ಮುದ್ದು ಸೊಸೆಯನ್ನು ಬಂದಿದ್ದಾಳೆ ಅಂತ ಮೈಕಲ್ ಹೇಳಿ. ಅಣ್ಣ, ಈ ಕ್ಷೇತ್ರದಲ್ಲಿ ಎಲ್ರೂ ನಮ್ಮ ಮನೆ ಸೊಸೆನ ಹಂಗೆ ಕರೆಯೋದು, ತಪ್ಪು ತಿಳ್ಕೊಬೇಡ, ಅದಕ್ಕೆ ಹಂಗೆ ಹೇಳ್ದೆ ಅಂತ ಹೇಳ್ತಾನೆ ಶಿವರಾಮೇಗೌಡ್ರ ಹತ್ರ ಗೋವಿಂದೇಗೌಡರು. ಇದೀಗ ನಮ್ಮನೆ ಮಗ ಭದ್ರೇಗೌಡ ಮತ್ತೆ ಅವ್ರ ಹೆಂಡ್ರು ಬಂದು ಮತಯಾಚನೆ ಮಾಡಲಿದ್ದಾರೆ ಅಂತ ಹೇಳಿ, ಲೇ ಕೋಟ್ಲೆ ಅವ್ರನ್ನ ಕರೆಸ್ಲಾ ಅಂತ ಹೇಳ್ತಾರೆ ಗೋವಿಂದೇಗೌಡರು. ಸರಿ ಚಿಕ್ಕ ಮಾವ ಅಂತ ಕಾರ್ ಹತ್ರ ಹೋಗಿ ಅಣ್ತಮ್ಮ ಅತ್ಗೆಮ್ಮ ಇಬ್ರು ಬನ್ರಿ ಅಂತ ಕೂಗ್ತಾನೆ ಕೋಟ್ಲೆ. ಕಾರಲ್ಲಿ ಕೂತಿರೋರು ಭದ್ರನನ್ನು ವಿದ್ಯಾ ಇಳ್ದು ಬರ್ತಾರೆ. ಊರ ಜನರುಗಳಿಗೆಲ್ಲ ನಮಸ್ಕಾರ ಹಾಕೊಂಡು. ವಿದ್ಯವ್ರ ಅಮ್ಮ ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ, ಎಲ್ರಿಗೂ ಒಳ್ಳೇದು ಮಾಡೋದು ಯಾವ್ರು ನೀನು, ನಾನು ಕೇಳೋದು ನನ್ನ ಮಗಳಿಗೋಸ್ಕರ ಅಲ್ಲ, ಅವಳು ಬೆಳಗಾಕೊಂಡಿರೋ ಆ ಮನೆಗೋಸ್ಕರ, ಅವ್ರ ಮಾವನ ಗೆಲುವಿಗೋಸ್ಕರ. ಅವಳ ಕನಸು ನನ್ಸಾಗ್ಲಿ, ಅವಳ ಆಸೆ ಈಡೇರ್ಲಿ, ಅವ್ರ ಮಾವನ್ಗೆ ಒಳ್ಳೇದಾಗ್ಲಿ, ಅವಳು ಶುರು ಮಾಡಿರೋ ಹೋರಾಟಕ್ಕೆ ಗೆಲುವು ಸಿಗ್ಲಿ, ಅವಳ ಸಂಕಲ್ಪ ಈಡೇರ್ಲಿ ದೇವ್ರೆ, ಇನ್ಮ್ಯಾಕಾದ್ರೂ ನನ್ನ ಮಗಳ ಜೀವನ ಸಂದಾಗಿರಂಗೆ ಮಾಡು ಅಂತ ಕೈ ಮುಗಿದು ಬೇಡ್ಕೊಂತಿರ್ತಾಳೆ ರತ್ನ. ಅಣ್ತಮ್ಮ ಅತ್ಗೆಮ್ಮ ಇಬ್ರು ಗಾಡಿ ಹತ್ತಿ ಅಂತ ಕೋಟ್ಲೆ ಹೇಳ್ತಾನೆ. ಇಬ್ರನ್ನು ಗಾಡಿ ಹತ್ತಾರೆ ವಿದ್ಯಾನನ್ನು ಭದ್ರ. ಮಾವಯ್ಯ ಒಳ್ಳೆ ಕೆಲ್ಸಕ್ಕೆ ಹೊಂಟಿವ್ನಿ, ಒಳ್ಳೆಯದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ವಿದ್ಯಾ ಕೇಳ್ತಾಳೆ. ಕಾಲಿಗೆ ಬಿದ್ದು ನಮಸ್ಕಾರ ಹಾಕೊಂತಾಳೆ ವಿದ್ಯಾ. ಒಳ್ಳೇದಾಗ್ಲಿ ಅಂತಾರೆ ಶಿವರಾಮೇಗೌಡರು. ಗೌಡ್ರೆ ನೀವು ಆಶೀರ್ವಾದ ಮಾಡಿ ಅಂತ ಭದ್ರ ಗೌಡ್ರ ಕಾಲಿಗೆ ಬೀಳ್ತಾಳೆ ವಿದ್ಯಾ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ ಅಂತಾನೆ ಭದ್ರ. ವಿದ್ಯಾ ಮೈಕ್ ತಗೊಂಡ್ ಮಾತಾಡವ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇಲ್ಲಿ ಸೇರಿರುವ ತಂದೆ ತಾಯಿ ಸಮಾನರು, ಗುರು ಹಿರಿಯರಾದಂತಹ ಮೆಲ್ಲರಿಗೂ ಶಿವರಾಮೇಗೌಡರು ಸೊಸೆ ಮಾಡುವಂತಹ ನಮಸ್ಕಾರಗಳು. ನಮ್ಮ ಮಾವನ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳ್ಬೇಕಾದಿಲ್ಲ, ಅವ್ರ ಬಗ್ಗೆ ನಿಮ್ಗಳಿಗೆ ಸಂದಾಗ ಗೊತ್ತದೆ. ಆದ್ರೂ ಕೆಲವರು ಕಿಡಿಗೇಡಿಗಳು, ಇವ್ರ ವಿರೋಧಿಗಳು ನಮ್ಮ ಮಾವನ ಬಗ್ಗೆ ಇಲ್ಲಿಸಲ್ದು ಸುಳ್ಳು ಆರೋಪ ಮಾಡ್ತಾವ್ರೆ. ಇವ್ಯಾರು ಇಂಥ ಸುಳ್ಳು ಸುದ್ದಿಗೆ ಕಿವಿ ಕೊಡದೆ ಸಿಂಹದ ಮಖವಿರುವ ಉಂಗುರದ ಗುರುತಿಗೆ ಮತ ನೀಡುವ ಮೂಲಕ ನಮ್ಮ ಮಾವನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಅಂತ ವಿದ್ಯೆ ಹೇಳ್ತಾಳೆ. ಶಿವರಾಮೇಗೌಡರು ನಮಸ್ಕಾರ ಮಾಡಿ ಖುಷಿ ಪಡ್ತಾರೆ. ನಿಮ್ಮ ಓಟು ಯಾರಿಗೆ ಅಂತ ವಿದ್ಯಾ ಕೇಳ್ತಾಳೆ. ಶಿವರಾಮೇಗೌಡರಿಗೆ ಅಂತ ಜನರೆಲ್ಲ ಕೂಗ್ತಾರೆ ಅಂತ ಜೈಕಾರ ಹಾಕಿ ಚಪ್ಪಾಳೆ ತಟ್ತಾ ಇರ್ತಾರೆ ವಿದ್ಯಾ ಮಾತಿಗೆ ಊರಿನ ಜನರೆಲ್ಲ. ಊರಿನ ತಾತ ಬರ್ತಾರೆ ಒಬ್ರು. ನಮಸ್ಕಾರ ಗೌಡ್ರೆ ಅಂತಾರೆ. ಏನಪ್ಪಾ ಕಳಶೇಗೌಡ ಚೆನ್ನಾಗಿದ್ದೀಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ನಾನ್ ಚೆನ್ನಾಗಿದ್ದೀನಿ ಗೌಡ್ರೆ, ಆದ್ರೆ ನಿಮ್ ಸೊಸೆ ಶಾನ ಬುದ್ಧುವಂತೆ, ನಿಮ್ಗೆ ತಕ್ಕನ ಸೊಸೆ ಅಂತೆ ಕಂಡ್ಬಿಡಿ. ನೆನ್ನೆ ನಿಮ್ ಬಗ್ಗೆ ಹರಡಿದ ಸುದ್ದಿ ಕೇಳ್ಬಿಟ್ಟು ನನಗೆ ತುಂಬಾ ಬೇಜಾರಾಗೋಯ್ತು. ನಿಮ್ ಸೊಸೆ ಅವಳೆ ನೋಡಿ, ಒಂದೇ ರಾತ್ರಿಗೆ ಎಲ್ಲಾ ಬದಲಾಯಿಸ್ಬಿಟ್ಲು. ದಿಟ ಹೇಳ್ಬೇಕಂದ್ರೆ ಮನೆಗಿಂತ ಒಬ್ಬ ಸೊಸೆ ಇದ್ಬಿಟ್ರೆ ಆ ಮನೆ ಉದ್ಧಾರ ಆತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬಿಡಿ. ನಿನ್ ಮಗ ಇಂಥ ಹುಡ್ಗಿನ ಮದುವೆ ಮಾಡ್ಕೊಂಡಿರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಂಥ ಸೊಸೆ ನಮ್ಮನೇಲಿ ಇಲ್ವಲ್ಲ ಅಂತ ಯೋಚನೆ ಮಾಡ್ಬೇಕಾಗ್ತದೆ ಅಂತ ಊರಿನ ಒಬ್ಬ ತಾತ ಹೇಳ್ತಾರೆ. ತಾತ ನಿಮ್ಮ ಅಭಿಪ್ರಾಯ ತಪ್ಪದೆ, ನನ್ನ ಸೊಸೆಯಾಗಿ ಪಡೆಯೋದಕ್ಕೆ ಅವ್ರು ಪುಣ್ಯ ಮಾಡ್ಲಿಲ್ಲ,
ಅವ್ರ ಸೊಸೆ ಆಗೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿವ್ನಿ ಅಂತ ವಿದ್ಯೆ ಹೇಳ್ತಾಳೆ. ಚಿಂದಂತ ಮಾತು ಹೇಳ್ದೆ ಕಾಣ್ಬಿಡವ್ವ, ನಿನ್ ದೆಸೆಯಿಂದ ನಮ್ಮ ಗೌಡ್ರು ಈಗಿತ MLA ಆಗೇ ಆಗ್ತಾರೆ ಅಂತ ತಾತ ಹೇಳ್ತಾರೆ. ಕ್ವಾಟ್ಲೆ ಶಿವರಾಮೇ ಗೌಡ್ರಿಗೆ ಜೈ ಅಂತಿರ್ತಾನೆ, ಊರಿನವರೆಲ್ಲ ಜೈ ಅಂತಿರ್ತಾರೆ, ಭದ್ರೇಗೌಡ್ರಿಗೆ ಜೈ ಅಂತಿರ್ತಾರೆ. ಇಬ್ರಿಗೂ ತಂದೆ ಮಗ ಇಬ್ರಿಗೂ ಜೈಕಾರ ಆಗ್ತಿರ್ತಾರೆ ಊರಿನವರು. ಎಲ್ರೂ ತಪ್ಪದೆ ನಮ್ಮ ಮಾವನಿಗೆ ಓಟ್ ಹಾಕ್ಬೇಕು ಆಯ್ತೆ ಅಂತ ಹೇಳ್ತಾಳೆ ವಿದ್ಯಾ. ಸಾವಿತ್ರಿ ವಿನಂತಿ, ಈಟು ದಿನಕ್ಕೆ ಒಂದೊಳ್ಳೆ ಕೆಲಸ ಮಾಡಿದ್ಯಾ ನೀನು. ಅವಳಿಗೊಂಚೂರು ಅನುಮಾನ ಬರ್ದಂಗೆನೆ ಆ ಕಷಾಯನ ಕುಡಿಸಿದ್ಯಾ ಅಂತಂದ್ರೆ ನಿನ್ನಲ್ಲೇನೋ ಟ್ಯಾಲೆಂಟ್ ಅದೇ ಕಣವ್ವ. ಅಂದ್ರೆ ಅದ್ಯಾರಿಗೂ ಕಾಣ್ದಂಗೆ ಎಲೆ ಮರಿಕಾಯಿ ಆಗ್ಬಿಟ್ಟಿದ್ಯಾ ಅಷ್ಟೇ ಅಂತ ವಿನಂತಿ ಹೇಳ್ತಾಳೆ. ಆದಷ್ಟು ಬೇಗ ಹೊರಗ್ ಬರ್ತದೆ ಬಿಡು ಅಂತ ಸಾವಿತ್ರಿ ಹೇಳ್ತಾಳೆ. ಸರಿ, ಆ ಕಷಾಯನ ಕುಡ್ದು ಪ್ರಚಾರಕ್ಕೆ ಹೋಗವಳಲ್ಲ, ಮುಂದಕ್ಕೇನಾಯ್ತದವ್ವ ಅಂತ ವಿನಂತಿ ಕೇಳ್ತಾಳೆ. ಇಷ್ಟೊತ್ತಕ್ಕಾಗ್ಲೇ ಹೊಟ್ಟೆ ನೋವು ಬಂದು ಆಸ್ಪತ್ರೆಗೆ ಕರ್ಕೊಂಡು ಓಡೋಗಿರ್ತಾರೆ. ಡಾಕ್ಟರ್ ಪರೀಕ್ಷೆ ಮಾಡಿ ಹೊಟ್ಟೆಗಿರೋ ಮಗ ಸತ್ತೋಗಿರ್ತೈತೆ ಅಂತ ಹೇಳಿರ್ತಾರೆ. ಆಮ್ಯಾಕೆ ಆಪ್ ಮೊರೆ ಹಾಕೊಂಡು ಅಟ್ಟಿಗೆ ಬರ್ತಾಳೆ. ಯಾವ ಪ್ರಚಾರನೂ ಇಲ್ಲ, ಗಿಚಾರನೂ ಇಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವ ಈ ವಿಚಾರನ ನಿನ್ ಬಾಯಿಂದ ಕೇಳ್ತಾ ಇದ್ರೆ ಇವಿಗೆ ಆನಂದ ಆಯ್ತಾ ಇದೆ. ಇನ್ನ ಅವಳೇ ಏನಾದ್ರೂ ಬಂದು ಹೇಳಿದ್ರೆ ಪರಮಾನಂದ ಆಗೋತದೆ ಕಣವ್ವ. ಒಟ್ನಲ್ಲಿ ಅಟ್ಟಿಯಿಂದ ಅವಳನ್ನ ಆಚೆ ಹಾಕಕ್ಕೆ ಅಡ್ಡಿ ಆಗಿರೋದು ಅವಳು ಹೊಟ್ಟೆಗಿರೋ ಮಗ. ಅದೇ ಇಲ್ಲ ಅಂತಂದ್ರೆ ನಮ್ ದಾರಿ ನೀರ್ ಕುಡ್ದಷ್ಟೇ ಸುಲಭ ಆಗೋತದೆ ಅಂತ ವಿನಂತಿ ಹೇಳ್ತಾಳೆ. ನೇನು ಚಿಂತೆ ಮಾಡ್ಬೇಡ, ಇವತ್ತ ಅವಳ ಮಗಿನ ಕತೆ ಮುಗ್ದೇ ಹೋಗಿರ್ತದೆ ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವ ನನ್ಗಾಗ್ತಿರೋ ಖುಷಿಗೆ ಒಂದ್ ಗಡಿಗೆ ಹಾಲು ಕುಡಿಬೇಕು ಅನಿಸ್ತೈತೆ ಕಣವ್ವ ಅಂತ ವಿನಂತಿ ಹೇಳ್ತಾಳೆ. ಅದಕ್ಕೇನಂತೆ, ಕೊಡ್ತೀನಿ ಬಾ ಅಂತ ಸಾವಿತ್ರಿ ಕರ್ಕೊಂಡು ಹೊರಟೋಗ್ತಾಳೆ. ಇತ್ತ ವಿದ್ಯಾ ಜನರ ಜೊತೆ ಮಾತಾಡ್ತಾ ಇರ್ತಾಳೆ. ಗೋವಿಂದೇಗೌಡ್ರಿಗೆ ಫೋನ್ ಮಾಡ್ತಾರೆ ಯಾರೋ, ಸೈಡಲ್ಲಿ ಹೋಗಿ ಮಾತಾಡ್ತಿರ್ತಾರೆ. ಅಣ್ಣ, ಅಧ್ಯಕ್ಷರು ಫೋನ್ ಮಾಡಿದ್ರು, ಪ್ರಚಾರ ಎಲ್ಲ ಕಡೆಗೂ ತುಂಬಾ ಚೆನ್ನಾಗಿ ನಡೀತದಂತೆ. ಆಮೇಲೆ ನೆನ್ನೆ ಗಂಟ ಊರೊಳಗ್ ಬರ್ಬೇಡ್ದು ಅಂತ ಹೇಳ್ತಿದ್ ಜನ ಇವತ್ತು ಪಟಾಕಿ ಹೊಡೆದು ಸ್ವಾಗತ ಮಾಡ್ತಾವ್ರಂತೆ. ಆಮೇಲೆ ನಿಮ್ ಸೊಸೆ ಪ್ರಚಾರಕ್ಕೆ ಬಂದಿರೋದು ಬಹು ಒಳ್ಳೇದಾಯ್ತು ಹೇಳ್ತಾವ್ರೆ. ಅಂದಂಗೆ ನಾವು ಅರ್ಜೆಂಟಾಗಿ ಪಾರ್ಟಿ ಆಫೀಸ್ ಹತ್ರ ಹೋಗ್ಬೇಕಂತೆ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಹೋಗೋಣ ಬಿಡು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಭದ್ರಾ, ನೀವಿಬ್ರು ಮಿಕ್ಕಿರೋ ಊರಿಗೆಲ್ಲ ಪ್ರಚಾರ ಮುಗಿಸ್ಕೊಂಡು ಹಂಗೆ ಹಟ್ಟಿ ಕಡೆ ಬಂದ್ಬಿಡಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಸರಿಯಪ್ಪಯ್ಯ ಅಂತ ಭದ್ರೇಗೌಡ್ರು ಹೇಳ್ತಾರೆ. ನೋಡ್ರಪ್ಪ, ನನಗೆ ತುರ್ತು ಮೀಟಿಂಗ್ ಇರೋದ್ರಿಂದ ನಾನಿವಾಗ ಹೋಗ್ಬೇಕಾಗದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗಿದು ಹೇಳ್ಕೊಂಡು ಹೊರಟೋಗ್ತಾರೆ ಶಿವರಾಮೇಗೌಡ್ರು ಮತ್ತೆ ಗೋವಿಂದೇಗೌಡ್ರು. ಅನ್ಯ ಮತ ಬಂದವ್ರೆ, ನಮ್ಮ ಮಾವನ್ಗೆ ಯಾವುದೋ ಅರ್ಜೆಂಟ್ ಕೆಲಸ ಬಂದದೆ, ಅದಕ್ಕೆ ಅವರು ಹೋಯ್ತವ್ರೆ. ಯಾರೋ ತಪ್ಪು ತಿಳ್ಕೊಬೇಡಿ, ಮುಂದಿನ ಪ್ರಚಾರವಾ ನಾನು ಮತ್ತೆ ನಮ್ಮ ಗೌಡ್ರು ಮುಂದುವರಿಸ್ತೀರಿ ಅಂತ ವಿದ್ಯೆ ಹೇಳ್ತಾಳೆ. ಎಲ್ರೂ ಚಪ್ಪಾಳೆ ಹೊಡಿತಾರೆ. ನಮ್ಮೂರು ಉದ್ಧಾರ ಆಗ್ಬೇಕು, ನಮ್ಮ ರೈತರಿಗೆ ಏನಾದ್ರೂ ಸಹಾಯ ಮಾಡ್ಬೇಕು, ನಮ್ಮ ಮಕ್ಳ ಭವಿಷ್ಯ ಚಂದಾಗಿರ್ಬೇಕು ಅಂತಂದ್ರೆ ಮತ ಹಾಕ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಸ್ವಾರ್ಥ ಇಲ್ದೆ ನ್ಯಾಯ ನೀತಿ ಧರ್ಮನೇ ಉಸಿರನ್ಕೊಂಡಿರೋರು ನಮ್ಮ ಮಾವಯ್ಯನ್ಗೆ ಎಲ್ರೂ ಮತ ಹಾಕಿ ಗೆಲ್ಲಿಸ್ಬೇಕು. ಪ್ರತಿಯೊಂದು ಹಳ್ಳಿನೂ ಖಂಡಿತ ಉದ್ಧಾರ ಆಗ್ತದೆ. ವರ್ಷ ಪೂರ್ತಿ ನಿಮ್ಗಳ ನಡುವೆ ನಿಂತು ನಿಮ್ಗಳ ಕಷ್ಟ ಸುಖ ಕೇಳೋ ನಾಯಕ ಬೇಕೇ ಹೊರ್ತು ಎಲೆಕ್ಷನ್ ಟೈಮಲ್ಲಿ ಬಂದು ಆಸೆ ಆಕಾಂಕ್ಷೆಗಳನ್ನ ತೋರ್ಸೋರಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಶಿಳ್ಳೆ ಹೊಡಿತಾನೆ ಕ್ವಾಟ್ಲೆ. ಊರಿನ ಜನರೆಲ್ಲ ಚಪ್ಪಾಳೆ ಹೊಡಿತಾ ಇರ್ತಾರೆ. ವಿದ್ಯಾ ಜನರ ಹತ್ರ ಮಾತಾಡ್ತಾ ಇರ್ತಾಳೆ. ಇತ್ತ ಭದ್ರ ಬಿಸ್ಲದೆ ಅಂತ ಯೋಚನೆ ಮಾಡಿ ಆಕಾಶನ್ ನೋಡೋದು, ವಿದ್ಯಾ ಮುಖನ್ ನೋಡೋದು ಹಿಂಗೆ ಮಾಡ್ತಿರ್ತಾನೆ. ಇದನ್ನ ಗಮನಿಸ್ತಿರ್ತಾನೆ ಕ್ವಾಟ್ಲೆ. ಅಣ್ತಮ್ಮ ಏನ್ ನಡೀತದೆ ಅಲ್ಲಿ ಅಂತ ಕ್ವಾಟ್ಲೆ ಕೇಳ್ತಾನೆ. ಭದ್ರ ತಲೆ ಅಲ್ಲಾಡ್ಸಿ ಏನು ಇಲ್ಲ ಅಂತ ಹೇಳ್ತಾನೆ. ಆಹಾ, ಕಳ್ಳ, ಎಂಡ್ರು ಬಿಸ್ಲಲ್ಲಿ ಒಣಗಬಾರ್ದು ಅಂತ ನೆರಳು ಮಾಡಕ್ ನೋಡ್ತಾ ಇದ್ಯಾ, ಮನ್ಸಲ್ಲಿ ಪ್ರೀತಿ ಮಾಡ್ಕೊಂಡು ನಾಟಕ ಮಾಡ್ತಾ ಇದ್ಯಾ ಅಣ್ತಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಸುಮ್ಕೆ ನಿತ್ಕೊಂಡ್ಲ ಅಂತ ಭದ್ರ ಹೇಳ್ತಾನೆ. ಶಿವರಾಮೇಗೌಡ್ರೆ ತಮ್ಮ ಸೊಸೆಗೆ ಕಿರುಕುಳ ಕೊಡ್ತಾವ್ರೆ ಅಂತ ವಿರೋಧಿಗಳು ಸುಳ್ಳು ಸುದ್ದಿನ ಹಬ್ಸವ್ರೆ. ಆದ್ರೆ ಅದನ್ನ ಯಾರು ನಂಬೇಡಿ. ನಮ್ಮ ಮಟ್ಟಿಲಿ ನನ್ನನ್ನ ಮಹಾರಾಣಿ ತರ ನೋಡ್ಕೊಂತಿದ್ದಾರೆ. ನಮ್ ಗೌಡ್ರು ನನ್ಗೆ ಸಣ್ಣ ನೋವಾದ್ರೂ ಸಹಿಸಕಿಲ್ಲ, ನನ್ ಮೇಲೆ ಬಿಸಿಲು ಬಿದ್ರುವೆ ನಮ್ ಗೌಡ್ರು ಸಹಿಸಕಿಲ್ಲ ಅಂತದ್ರಲ್ಲಿ ನನಗ್ ಕಿರುಕುಳ ಕೊಡ್ತಾವ್ರೆ ಅಂತಂದ್ರೆ ನೀವು ನಂಬ್ತೀರೇ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲ, ನಾವ್ಯಾರು ನಂಬಲ್ಲ ಅಂತ ಊರಿನ ಜನರು ಕಿರ್ಚ್ತಿರ್ತಾರೆ. ಅಣ್ಣ ಎಳ್ನೀರು ಅಂತ ಊರಿನವ್ರೊಬ್ರು ಬಂದು ಎಳ್ನೀರ್ ಕೊಡ್ತಾರೆ. ಇದ್ಯಾಕಣ್ಣ 2 ಎಳ್ನೀರ್ ತರ ಬದಲು 1 ಎಳ್ನೀರ್ ತಂದಿದ್ಯಾ ಅಂತ ಕ್ವಾಟ್ಲೆ ಕೇಳ್ತಾನೆ. ಅದು ಅಂತಾನೆ ಆ ಎಳ್ನೀರ್ ತಂದವನು. ಅರ್ಥ ಆಯ್ತು ಬಿಡಣ್ಣ, ಜೋಡಿ ಜೀವಗಳಿಗೆ ಯಾಕೆ 2, ಒಂದ್ರಲ್ಲೇ ಕುಡಿತಾರೆ ಅಂತ ತಾನೇ ಅಂತ ಕ್ವಾಟ್ಲೆ ಹೇಳ್ತಾನೆ. ಎಳ್ನೀರ್ ತಂದವನು ತಲೆಗಿರ್ಕಂತಾನೆ. ನೀನೇನ್ ತಲೆ ಕೆಡ್ಸ್ಕೊಬೇಡ, ಅವ್ರು ಕುಡಿತಾರೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಒಂದ್ರಲ್ಲೇ ಹೆಂಗ್ ಇಬ್ರು ಕುಡಿಯಕ್ಕಾತತು ಅಂತ ಭದ್ರ ಹೇಳ್ತಾನೆ. ನನ್ಗೇನ್ ಬೇಡ, ಅವಳಿಗೆ ಕೊಡು ಅಂತ ಭದ್ರ ಹೇಳ್ತಾನೆ. ಪರವಾಗಿಲ್ಲ ಅಣ್ಣಯ್ಯ, ಗೌಡ್ರಿಗೆ ಕೊಡಿ ಅಂತ ವಿದ್ಯೆ ಹೇಳ್ತಾಳೆ. ಎಳ್ನೀರು ಒಂದಿರ್ಬೋದು, ಆದ್ರೆ ಪೈಪ್ 2 ಅಂತ ಎಳ್ನೀರ್ ತಂದವನು ಹೇಳ್ತಾನೆ. ಹೌದೇ, ಕುಡಿಲಿ ಅಂತ ಹೇಳಿ ಅಣ್ತಮ್ಮ ತಗೊಳ್ಳಿ ಕುಡೀರಿ ಅಂತ ಕೊಡ್ತಾನೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಕ್ವಾಟ್ಲೆ, ಇದೆಲ್ಲ ನನ್ಗಿಷ್ಟ ಆಗಕ್ಕಿಲ್ಲ, ಸುತ್ತು ಜನರವ್ರೆ, ಅವಳು ಒಬ್ಳಿಗೆ ಕೊಡಿ ಇದನ್ನ ಅಂತ ಭದ್ರ ಹೇಳ್ತಾನೆ. ಜನರು ಏನು ಅನ್ಕೊಳಕ್ಕಿಲ್ಲ, ಜನರೇ ತಾನೇ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ತಿರೋದು, ತಗೊಳ್ಳಿ ಕುಡೀರಿ ಅಂತ ಕೊಡ್ತಾನೆ ಕ್ವಾಟ್ಲೆ.
ಭದ್ರಾನನ್ನು ವಿದ್ಯಾ ಒಂದೇ ಎಳ್ನೀರಲ್ಲಿ ಕುಡಿತಿರ್ತಾರೆ ಕಣ್ಣಲ್ಲಿ ಕಣ್ಣಿಟ್ಟು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.